ರಾಜ್ಯ ಕಾಂಗ್ರೆಸ್ನಲ್ಲಿ ಸೆಪ್ಟೆಂಬರ್ ಕ್ರಾಂತಿ ಬಗ್ಗೆ ತೀವ್ರ ಚರ್ಚೆ ನಡೀತಾ ಇದೆ. ಸೆಪ್ಟೆಂಬರ್ನಲ್ಲಿ ಸಿಎಂ ಬದಲಾವಣೆ ಆಗೋದು ಫಿಕ್ಸ್ ಅಂತ ಡಿಕೆಶಿ ಬಣ ಹೇಳ್ತಾ ಇದೆ. 5 ವರ್ಷ ಸಿದ್ದರಾಮಯ್ಯ ಅವರೇ ಸಿಎಂ ಅಂತ ಸಿದ್ದರಾಮಯ್ಯನವರ ಬಣದ ನಾಯಕರು ಹೇಳ್ತಾ ಇದ್ದಾರೆ. ಬದಲಾವಣೆ ಮಾಡಿದ್ರೆ ಸಿಎಲ್ಪಿ ಎಲೆಕ್ಷನ್ ಅಗತ್ಯ ಅಂತ ರಾಯರೆಡ್ಡಿ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಇದೆಲ್ಲವನ್ನ ಗಮನಿಸ್ತಾ ಇದ್ರೆ ಏನು ನಡೀತಾ ಇದೆ ಹಾಗಾದ್ರೆ ರಾಜ್ಯ ಕಾಂಗ್ರೆಸ್ನಲ್ಲಿ? ದೊಡ್ಡ ಕ್ರಾಂತಿ ಆಗೋಗ್ಬಿಡುತ್ತಾ? ದೊಡ್ಡ ಬದಲಾವಣೆ ಆಗೋಗ್ಬಿಡುತ್ತಾ? ದೊಡ್ಡ ಬದಲಾವಣೆ ಅಂತ ಅಂದರೆ ಅದಕ್ಕೆ ಅರ್ಥ ಸಿಗಬೇಕು ಅಂತಾದರೆ ಮುಖ್ಯಮಂತ್ರಿಗಳ ಬದಲಾವಣೆ ಆಗಬೇಕು. ಅದೇ ದೊಡ್ಡ ಬದಲಾವಣೆ, ದೊಡ್ಡ ಕ್ರಾಂತಿ. ರಾಷ್ಟ್ರೀಯ ಕಾಂಗ್ರೆಸ್ ನಾಯಕರಲ್ಲಿ ಫಾರ್ಮುಲಾ ಪಾಲಿಟಿಕ್ಸ್ ಚರ್ಚೆ ನಡೀತಾ ಇದೆ. ಹೈಕಮಾಂಡ್ ಬಳಿ ಇರುವಂಥ ಫಾರ್ಮುಲಾ ಪಾಲಿಟಿಕ್ಸ್ ಎಕ್ಸ್ಕ್ಲೂಸಿವ್ ಸ್ಟೋರಿ. ಏನಿದು ಫಾರ್ಮುಲಾ ಪಾಲಿಟಿಕ್ಸ್? ಹೇಗೆ ಅಪ್ಲಿಕೇಬಲ್ ಆಗುತ್ತೆ? ರಾಜ್ಯ ಕಾಂಗ್ರೆಸ್ನಲ್ಲಿ ಸೆಪ್ಟೆಂಬರ್ ಕ್ರಾಂತಿ ಬಗ್ಗೆ ತೀವ್ರ ಚರ್ಚೆ ನಡೀತಾ ಇದೆ. ಈಗ ಸೆಪ್ಟೆಂಬರ್ನಲ್ಲಿ ಸಿಎಂ ಬದಲಾವಣೆ ಫಿಕ್ಸ್ ಅಂತ ಡಿಕೆ ಶಿವಕುಮಾರ್ ಅವರ ಬಣದ ನಾಯಕರು ಹೇಳ್ತಾ ಇದ್ದಾರೆ. ಇಲ್ಲ 5 ವರ್ಷ ಸಂಪೂರ್ಣ ಆಡಳಿತವನ್ನು ನಡೆಸ್ತಾರೆ ಮುಖ್ಯಮಂತ್ರಿಗಳಾಗಿ ಸಿದ್ದರಾಮಯ್ಯನವರೇ ಅಂತ ಹೇಳಿ ಸಿದ್ದರಾಮಯ್ಯ ಬಣದ ನಾಯಕರು ಹೇಳ್ತಾ ಇದ್ದಾರೆ. ರಾಜ್ಯ ಮತ್ತು ರಾಷ್ಟ್ರೀಯ ಕಾಂಗ್ರೆಸ್ ನಾಯಕರಲ್ಲಿ ಫಾರ್ಮುಲಾ ಪಾಲಿಟಿಕ್ಸ್ ಬಗ್ಗೆ ಚರ್ಚೆ ನಡೀತಾ ಇದೆ. ಹೈಕಮಾಂಡ್ ಬಳಿ ಇರೋ ಫಾರ್ಮುಲಾ ಪಾಲಿಟಿಕ್ಸ್. ಏನಿದು ಫಾರ್ಮುಲಾ ಪಾಲಿಟಿಕ್ಸ್? ಹಾಗಾದ್ರೆ ಏನು ಚರ್ಚೆ ಆಗ್ತಾ ಇರ್ಬೋದು? ಸಿಎಂ ಪ್ಲಸ್ 2 DCM ಫಾರ್ಮುಲಾ 1 ಇದು. ಸತೀಶ್ ಜಾರಕಿಹೊಳಿ ಕೆಪಿಸಿಸಿ ಅಧ್ಯಕ್ಷರಾದರೆ ಒಂದು ಸಮುದಾಯ ಅವರ ಬೆನ್ನಿಗೆ ನಿಲ್ಲುತ್ತೆ. ಡಿಕೆ ಶಿವಕುಮಾರ್ ಸಿಎಂ, ಒಕ್ಕಲಿಗ. 2 ಹೆಚ್ಚುವರಿ DCM ಹುದ್ದೆ ಸೃಷ್ಟಿ ಮಾಡಬೇಕು. 2 ಹೆಚ್ಚುವರಿ DCM, 2 DCM ಆಗಬೇಕು. SC ಸಮುದಾಯಕ್ಕೆ 1 ಅಂದರೆ ಒಬ್ಬರು DCM. ಲಿಂಗಾಯತ ಸಮುದಾಯದಿಂದ ಮತ್ತೊಬ್ಬರು DCM ಆಗಿ ಆಯ್ಕೆ ಮಾಡಬೇಕಾಗುತ್ತೆ. ಸಿಎಂ ಪ್ಲಸ್ 2 DCM ಫಾರ್ಮುಲಾ ಇದು ಹೈಕಮಾಂಡ್ ಬಳಿ ಇರುವಂಥ ಫಾರ್ಮುಲಾ. ಸತೀಶ್ ಜಾರಕಿಹೊಳಿ ಅವರು ಕೆಪಿಸಿಸಿ ಅಧ್ಯಕ್ಷರಾದರೆ ಅವರು ST ಸಮುದಾಯದ ಪ್ರಭಾವಿ ನಾಯಕ ಸತೀಶ್ ಜಾರಕಿಹೊಳಿ. ಏನೋ ಫಾರ್ಮುಲಾ 2 ಯಾವುದೇ ಬದಲಾವಣೆ ಇಲ್ಲದೆ, ಫಾರ್ಮುಲಾ 1 ಗಮನಿಸಿದ್ವಿ, ಇದು ಫಾರ್ಮುಲಾ 2 ಯಾವುದೇ ಬದಲಾವಣೆ ಇಲ್ಲದೆ ಸಿದ್ದರಾಮಯ್ಯ ಸಿಎಂ ಆಗಿ ಮುಂದುವರೆದ್ರೆ ಬಿಜೆಪಿ ಬೆಳವಣಿಗೆ ನೋಡಿ ನಿರ್ಧಾರವನ್ನ ಮಾಡುವುದು. ಬಿಜೆಪಿಯಲ್ಲಾಗುವಂಥ ಬೆಳವಣಿಗೆ ನೋಡಿ ನಿರ್ಧಾರ ಮಾಡುವುದು ಅಂದರೆ ರಾಜ್ಯ ಬಿಜೆಪಿಯಲ್ಲಿ ಅಧ್ಯಕ್ಷ ಸ್ಥಾನ ಲಿಂಗಾಯತರಿಗೆ, ವಿಪಕ್ಷ ನಾಯಕ ಸ್ಥಾನ OBC ನಾಯಕನಿಗೆ, ಪರಿಷತ್ ವಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ SC ಆ ಸಮುದಾಯದಲ್ಲಿ ಒಂದಿಷ್ಟು ಗುರುತಿಸಿಕೊಂಡಿದ್ದಾರೆ. ಮೈತ್ರಿ JDS ನಾಯಕ ಕುಮಾರಸ್ವಾಮಿ ನೇತೃತ್ವ ಟೀಮ್ ರೆಡಿ ಆದರೆ ಕೈ ಪಕ್ಷದಲ್ಲಿ ಅಹಿಂದಕ್ಕೆ ಹೆಚ್ಚು ಒತ್ತು ಕೊಡುವಂತ ಸಾಧ್ಯತೆ ಇದೆ. ಪ್ರಬಲ ವರ್ಸಸ್ ಹಿಂದುಳಿದ ಪಾಲಿಟಿಕ್ಸ್ ನಡೆಯುತ್ತೆ. ಸಿಎಂ OBC ಫಾರ್ಮುಲಾ 2, ಸಿಎಂ OBC ಹೀಗಿದಾರಲ್ಲ ಸಿದ್ದರಾಮಯ್ಯನವರೇ. ಕೆಪಿಸಿಸಿ ಅಧ್ಯಕ್ಷರು ಕೂಡ OBC. ಯಾವುದೇ ಬದಲಾವಣೆ ಇಲ್ಲದೆ ಇದು ಫಾರ್ಮುಲಾ 2 ಅಂದರೆ ಯಾವುದೇ ಬದಲಾವಣೆ ಇಲ್ಲದೆ ಸಿದ್ದರಾಮಯ್ಯನವರನ್ನೇ ಮುಂದುವರಿಸೋದು. ಬಹಳ ಪ್ರಮುಖವಾಗಿ ಇಲ್ಲಿ 2ನೇ ಫಾರ್ಮುಲಾವನ್ನು ನಾವು ಗಮನಿಸ್ತಾ ಇದ್ರೆ ಅಹಿಂದಕ್ಕೆ ಹೆಚ್ಚಿನ ಪ್ರಾಧಾನ್ಯತೆಯನ್ನು ನೀಡಬೇಕು ಅನ್ನೋದು ಈ ಫಾರ್ಮುಲಾ ಹೇಳ್ತಾ ಇರುವಂಥದ್ದು. ಅಹಿಂದ ಅಂತ ಬಂದಾಗ ಇನ್ಯಾರಿದ್ದಾರೆ ಸಿಎಂ ಸಿದ್ದರಾಮಯ್ಯನವರನ್ನ ಬಿಟ್ಟು? ಅಹಿಂದ ವರ್ಗದ ಪ್ರಶ್ನಾತೀತ ನಾಯಕ ಯಾರಪ್ಪ ಅಂತ ಅಂದರೆ ಅದು ಸಿಎಂ ಸಿದ್ದರಾಮಯ್ಯನವರು. ಸೊ ಅವರನ್ನ ಕೆಳಗಿಳಿಸಿದ್ರೆ ದೊಡ್ಡ ಮಟ್ಟದ ಹಿನ್ನಡೆಯನ್ನು ಅನುಭವಿಸೋದು ಗ್ಯಾರಂಟಿ ಕಾಂಗ್ರೆಸ್. ಈ ನಿಟ್ಟಿನಲ್ಲಿ ಈಗ ಬಿಜೆಪಿಯಲ್ಲಿ ಆಗ್ತಾ ಇರುವಂಥ ಬೆಳವಣಿಗೆಗಳನ್ನು ನೋಡಿಕೊಂಡು ಅದಾದ ನಂತರ ಒಂದು ತೀರ್ಮಾನಕ್ಕೆ ಬರುವಂಥ ಸಾಧ್ಯತೆ ಇದೆ ಕಾಂಗ್ರೆಸ್. ಒಂದ್ ಕಡೆ ಈಗ ಪ್ರಬಲ ಸಮುದಾಯದ ನಾಯಕನನ್ನ ಬಿಜೆಪಿ ಅಧ್ಯಕ್ಷರನ್ನಾಗಿ ಮಾಡಿದೆ. ಯಾರು? ವಿಜಯೇಂದ್ರ. ಸೊ ವಿಜಯೇಂದ್ರ ಅವರೇ ಕಂಟಿನ್ಯೂ ಆಗ್ತಾರೆ ಅಂತ ಕೂಡ ಹೇಳಲಾಗ್ತಾ ಇದೆ. ಸೊ ಇದರ ನಡುವೆ ಕಾಂಗ್ರೆಸ್ ST ಸಮುದಾಯದ ಒಬ್ಬ ಪ್ರಭಾವಿ ನಾಯಕ ಸತೀಶ್ ಜಾರಕಿಹೊಳಿ ಅವರನ್ನ ಕೆಪಿಸಿಸಿ ಅಧ್ಯಕ್ಷರನ್ನಾಗಿ ಮಾಡುವ ಪ್ಲಾನ್ನಲ್ಲಿದೆ ಅಂತ ಹೇಳಲಾಗ್ತಾ ಇದೆ. ಇದು ಫಾರ್ಮುಲಾ 2. ಅದಾದ ನಂತರ OBC ಮುಖ್ಯಮಂತ್ರಿ, ಅಲ್ಲಿಗೆ ಒಕ್ಕಲಿಗ ಸಮುದಾಯದ ಪ್ರಭಾವಿ ನಾಯಕರಲ್ಲಿ ಒಬ್ಬರಾಗಿರುವಂಥ ಡಿಕೆ ಶಿವಕುಮಾರ್ ಅವರ ಕನಸು ಭಗ್ನ ಆಗೋದ್ರಲ್ಲಿ ಅನುಮಾನ ಇಲ್ಲ ಫಾರ್ಮುಲಾ 2 ಪ್ರಕಾರ.
OBC ನಾಯಕನನ್ನ ಫಾರ್ಮುಲಾ 2 ಪ್ರಕಾರ ಮುಖ್ಯಮಂತ್ರಿ ಮಾಡುವ ಇಂಗಿತದಲ್ಲಿ ಕಾಂಗ್ರೆಸ್ ಇದೆ, ಕಾಂಗ್ರೆಸ್ ಹೈಕಮಾಂಡ್ ಇದೆ ಅಂತ ಹೇಳಲಾಗ್ತಾ ಇದೆ. ಸೊ OBC ಅಂತ ಬಂದಾಗ ಅಲ್ಲಿ ಸಿದ್ದರಾಮಯ್ಯನವರು ಇದ್ದೇ ಇರ್ತಾರೆ. ಅಫ್ಕೋರ್ಸ್ ಅಹಿಂದ ಸಮುದಾಯದ ನಾಯಕ, ಪ್ರಶ್ನಾತೀತ ನಾಯಕ, ಅತಿ ದೊಡ್ಡ ನಾಯಕ ಸಿದ್ದರಾಮಯ್ಯ ಅವರೇ ಮುಂದುವರಿಯುವಂಥ ಸಾಧ್ಯತೆ ಇದೆ. ಸೊ ಇದು ಫಾರ್ಮುಲಾ 1 ಮತ್ತು 2. ಸೊ ಫಾರ್ಮುಲಾ 1ನಲ್ಲಿ 2 ಹೆಚ್ಚುವರಿ DCM ಹುದ್ದೆ ಸೃಷ್ಟಿ ಮಾಡಲಾಗುತ್ತೆ, ಒಬ್ಬರನ್ನ CM ಮಾಡಲಾಗುತ್ತೆ. SC ಸಮುದಾಯಕ್ಕೆ 1 DCM ಹುದ್ದೆ, ಜೊತೆಗೆ ರಾಜ್ಯದ ಪ್ರಬಲ ಸಮುದಾಯ ಆಗಿರುವಂಥ ಲಿಂಗಾಯತ ಸಮುದಾಯಕ್ಕೆ ಮತ್ತೊಂದು DCM ಹುದ್ದೆಯನ್ನು ನೀಡೋದಕ್ಕೆ ಫಾರ್ಮುಲಾ 1 ಪ್ರಕಾರ CM ಪ್ಲಸ್ 2 DCM ಫಾರ್ಮುಲಾ 1 ಪ್ರಕಾರ ಇದು. ಒಬ್ಬರು CM ಆದರೆ ಇಬ್ಬರು DCM ಆಗಿರ್ತಾರೆ. ಸೊ ಹಿಂಗೆಲ್ಲ ಪ್ಲಾನ್ ಮಾಡಿದೆ ಕಾಂಗ್ರೆಸ್ ಹೈಕಮಾಂಡ್ ಅನ್ನೋದು ಗೊತ್ತಾಗ್ತಾ ಇರುವಂಥ ವಿಚಾರ. ಜಾತಿ ಪಾಲಿಟಿಕ್ಸ್ ಹೆಂಗೆ ನಡೆಯುತ್ತೆ ನೋಡಿ. ಯಾವ ಜಾತಿಯ ಅಥವಾ ಯಾವ ಸಮುದಾಯದ ನಾಯಕನನ್ನ ಯಾವ ಒಂದು ಹುದ್ದೆಗೆ ಕೂರಿಸಬೇಕು, ಯಾವ ಹುದ್ದೆಗೆ ಯಾವ ಸಮುದಾಯ ನಾಯಕನನ್ನ ಕೂರಿಸಿದ್ರೆ ಪಕ್ಷಕ್ಕೆ ಲಾಭ ಆಗುತ್ತೆ, ಎಷ್ಟರ ಮಟ್ಟಿಗೆ ಲಾಭ ಆಗುತ್ತೆ, ಇದೆಲ್ಲವನ್ನೂ ಕೂಡ ಹೈಕಮಾಂಡ್ ಯೋಚನೆ ಮಾಡಿಯೇ ತೀರ್ಮಾನವನ್ನ ಮಾಡುತ್ತೆ. ಅದರಲ್ಲೂ ವಿಪಕ್ಷ ಬಿಜೆಪಿಯಲ್ಲೂ ಕೂಡ ಅದೇ ರೀತಿಯಾದಂಥ ಪ್ರಯತ್ನ ನಡೀತಾ ಇದೆ, ಅದೇ ರೀತಿಯಾದಂಥ ಬೆಳವಣಿಗೆ ನಡೀತಾ ಇದೆ. ಒಂದು ಕಡೆ ರಾಜ್ಯಾಧ್ಯಕ್ಷರ ಬದಲಾವಣೆ ಆಗಬೇಕು, ವಿಪಕ್ಷ ನಾಯಕ ಬದಲಾವಣೆ ಆಗಬೇಕು, ಈ ರೀತಿಯಾದಂಥ ಬೆಳವಣಿಗೆ ಅಲ್ಲಿ ನಡೀತಾ ಇದೆ. ಸೊ ಅವರ ಒಂದು ಬೆಳವಣಿಗೆಯನ್ನು ನೋಡಿಕೊಂಡು ಅಥವಾ ಅಲ್ಲಿ ಏನು ನಿರ್ಧಾರ ಆಗುತ್ತೆ ಅನ್ನೋದನ್ನು ನೋಡಿಕೊಂಡು ಇಲ್ಲಿ ಅಂದರೆ ಕಾಂಗ್ರೆಸ್ನಲ್ಲಿ ಒಂದು ಬೆಳವಣಿಗೆ ಆಗುತ್ತೆ ಅಂತ ಹೇಳಲಾಗ್ತಾ ಇದೆ. ಸೊ ಒಂದು ಕಡೆ ಮೈತ್ರಿ JDS ನಾಯಕ ಕುಮಾರಸ್ವಾಮಿ ನೇತೃತ್ವದ ಟೀಮ್ ರೆಡಿ ಆದರೆ ಕೈ ಪಕ್ಷದಲ್ಲಿ ಅಹಿಂದಕ್ಕೆ ಹೆಚ್ಚು ಒತ್ತು ಕೊಡುವಂತ ಸಾಧ್ಯತೆ ಇದೆ. ಬಿಜೆಪಿ ಮತ್ತು JDS ಮೈತ್ರಿ ಮಾಡಿಕೊಂಡಿದ್ದಾವೆ. ಒಂದು ಕಡೆ ಪ್ರಬಲ ಒಕ್ಕಲಿಗ ಸಮುದಾಯದ ನಾಯಕ ಕುಮಾರಸ್ವಾಮಿ ಅವರಿದ್ದಾರೆ. ಹಳೆ ಮೈಸೂರು ಭಾಗದಲ್ಲಿ ತಮ್ಮದೇ ಆದಂಥ ಹಿಡಿತವನ್ನು ಹೊಂದಿರುವಂಥ ಕುಮಾರಸ್ವಾಮಿ ಅವರು ಮತ್ತು JDS ಪಕ್ಷ. ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಮಾರುತಿ ಪಾವಗಡ. ನಿಜಕ್ಕೂ ಇಂಟ್ರೆಸ್ಟಿಂಗ್ ಆಗಿದೆ ಇದು. ಒಂದು ಕಡೆ ಬದಲಾವಣೆಯ ಬಿರುಗಾಳಿ ಕಾಂಗ್ರೆಸ್ನಲ್ಲಿ ಬೀಸ್ತಾ ಇದ್ರೆ, ಮತ್ತೊಂದು ಕಡೆ ಕಾದು ನೋಡುವ ತಂತ್ರಗಾರಿಕೆ, ಜೊತೆಗೆ ಹೈಕಮಾಂಡ್ ಬಳಿ 2 ಫಾರ್ಮುಲಾಗಳಿದ್ದಾವೆ ಅಂತ ಕೂಡ ಹೇಳಲಾಗ್ತಾ ಇದೆ. ವಿಸ್ತರಿಸ್ತಾ ಹೋಗೋದಾದ್ರೆ ಎಸ್ ಮತ್ತೊಮ್ಮೆ ಸಂಪರ್ಕಿಸುವಂಥ ಪ್ರಯತ್ನವನ್ನು ಮಾಡ್ತೀವಿ. ಕರೆ ಕಟ್ಟಾಗಿದೆ. ಗಮನಿಸ್ತಾ ಇದ್ದೀವಿ ಇಲ್ಲಿ ಫಾರ್ಮುಲಾ 1 ಮತ್ತು ಫಾರ್ಮುಲಾ 2 ರೆಡಿ ಮಾಡಿಕೊಂಡಿದೆ ಈಗ ಹೈಕಮಾಂಡ್ ಅನ್ನೋದು ಭಾಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ವಿಪಕ್ಷ ಏನು ಮಾಡುತ್ತೋ ಅದಕ್ಕಿಂತ ಒಂದು ಹೆಜ್ಜೆ ಮುಂದೆ ಹೋಗಿ ನಾವು ಯೋಚನೆ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಈಗ ಆಡಳಿತ ಪಕ್ಷ ಕಾಂಗ್ರೆಸ್ ಯೋಚನೆ ಮಾಡ್ತಾ ಇರೋದು ಇಂಟ್ರೆಸ್ಟಿಂಗ್ ಆಗಿದೆ. ಪಾಲಿಟಿಕ್ಸ್ನಲ್ಲಿ ಇದೆಲ್ಲ ಕಾಮನ್. ಇದೆಲ್ಲದರ ನಡುವೆ CM ಬದಲಾಗ್ತಾರಾ? ಸಹಜವಾದಂಥ ಪ್ರಶ್ನೆ ಇದೆ. ಮೊದಲೇ ಈ ಹಿಂದೆ ಅಧಿಕಾರ ಹಂಚಿಕೆ ಸಂದರ್ಭದಲ್ಲಿ ಅಥವಾ ಪ್ರಮಾಣ ವಚನಕ್ಕಿಂತ ಮೊದಲು ಒಂದಿಷ್ಟು ಅಧಿಕಾರ ಹಂಚಿಕೆ ಆಗಿದೆ, ಮಾತುಕತೆ ಆಗಿದೆ ಅಂತ ಕೂಡ ಹೇಳಲಾಗುತ್ತೆ. ಮತ್ತೊಮ್ಮೆ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಮಾರುತಿ ಪಾವಗಡ. ಒಂದು ಕಡೆ ಬದಲಾವಣೆಯ ಬಿರುಗಾಳಿ ಕಾಂಗ್ರೆಸ್ನಲ್ಲಿ ದೊಡ್ಡ ಮಟ್ಟದಲ್ಲಿ ಬೀಸ್ತಾ ಇದೆ, ಮತ್ತೊಂದು ಕಡೆ 2 ಫಾರ್ಮುಲಾವನ್ನ ಹೈಕಮಾಂಡ್ ಅನುಸರಿಸ್ತಾ ಇದೆ ಅನ್ನೋದು ಗೊತ್ತಾಗ್ತಾ ಇದೆ. ವಿವರಿಸ್ತಾ ಹೋಗೋದಾದ್ರೆ ರಾಮ್, ಸೆಪ್ಟೆಂಬರ್ ಇಲ್ಲವೇ ಅಕ್ಟೋಬರ್ ಅಲ್ಲಿ ರಾಜ್ಯದಲ್ಲಿ ರಾಜಕೀಯ ಮಹಾಕ್ರಾಂತಿ ಆಗುತ್ತೆ ಅನ್ನುವಂತಹ ಬಹಿರಂಗ ಹೇಳಿಕೆಗಳನ್ನ ಕಾಂಗ್ರೆಸ್ನ ನಾಯಕರುಗಳೇ ಕೊಡ್ತಾ ಇದ್ದಾರೆ. ಅದರಲ್ಲೂ ಸಿದ್ದರಾಮಯ್ಯ ಅವರ ಆಪ್ತ ಬಣದಲ್ಲಿರುವಂತಹ ರಾಜಣ್ಣ ಸೇರಿದಂತೆ ಹಲವು ನಾಯಕರುಗಳು ಮಾತಾಡ್ತಾ ಇರೋದ್ರಿಂದ ಬಹುತೇಕ ಮಹಾ ಬದಲಾವಣೆ ಅಂತ ಹೇಳಿದ್ರೆ ಮುಖ್ಯಮಂತ್ರಿ ಬದಲಾವಣೆಯ ಅನ್ನುವಂತ ಒಂದು ಪ್ರಶ್ನೆಗಳು ನಿನ್ನೆ ಮತ್ತೆ ಮೊನ್ನೆಯಿಂದ ರಾಜ್ಯ ರಾಜಕಾರಣದಲ್ಲಿ ಉಟ್ಕೊಂಡಿರುವಂತದ್ದು. ಹಾಗಾದ್ರೆ ರಾಜ್ಯ ಕಾಂಗ್ರೆಸ್ ಅಲ್ಲಿ ಈ ರೀತಿಯಾದಂತಹ ಒಂದು ಚರ್ಚೆ ಆಗ್ತಾ ಇದ್ರೆ ರಾಷ್ಟ್ರೀಯ ಮಟ್ಟದ ಕಾಂಗ್ರೆಸ್ ಅಲ್ಲಿ ಯಾವ ರೀತಿಯಾದಂತಹ ಒಂದು ಚರ್ಚೆಗಳು ಆರಂಭ ಆಗಿದಾವೆ ಅನ್ನುವಂಥದ್ದು ಪ್ರಮುಖವಾದಂತಹ ಒಂದು ವಿಚಾರ. ಯಾಕಂತ ಹೇಳಿದ್ರೆ ರಾಜ್ಯದಲ್ಲಿ ಯಾವುದೇ ಬದಲಾವಣೆ ಮಾಡಿದಾಗ ಯಾವ ರೀತಿಯಾಗಿ ತಿರುವುಗಳನ್ನ ಪಡ್ಕೊಳ್ಬಹುದು ಅನ್ನುವಂಥದ್ದನ್ನ ಹಿಂದಿನ ಹಲವು ಸರ್ಕಾರಗಳಿದ್ದಾಗ ಕಾಂಗ್ರೆಸ್ ಅವ್ರಿಗೂ ಗೊತ್ತು, ಅದೇ ರೀತಿ ಬಿಜೆಪಿಯ ರಾಷ್ಟ್ರೀಯ ವರಿಷ್ಠರಿಗೂ ಕೂಡ ಗೊತ್ತು. ಹೀಗಾಗಿ ಒಂದು ಪಕ್ಷ ಮತ್ತೊಂದು ಪಕ್ಷದಲ್ಲಿ ಯಾವ ರೀತಿಯಾದಂತಹ ರಾಜಕೀಯ ಬೆಳವಣಿಗೆಗಳು ಆಗ್ತಾ ಇದಾವೆ ಅನ್ನುವಂಥದ್ದನ್ನ ಸೂಕ್ಷ್ಮವಾಗಿ ಗಮನಿಸ್ತಾ ಇರ್ತಾರೆ. ಈಗ ಆ ಪಟ್ಟಿಯಲ್ಲಿ ರಾಜ್ಯ ಮತ್ತೆ ರಾಷ್ಟ್ರೀಯ ಮಟ್ಟದ ಕಾಂಗ್ರೆಸ್ ನಾಯಕರು ಇರುವಂತದ್ದು. ರಾಜ್ಯ ಬಿಜೆಪಿಯಲ್ಲಿ ಯಾವ ರೀತಿಯಾದಂತಹ ಒಂದು ಬದಲಾವಣೆಗಳು ಆಗ್ತವೆ ಅನ್ನುವಂಥದ್ದನ್ನ ನೋಡ್ಕೊಂಡು ರಾಜ್ಯ ಕಾಂಗ್ರೆಸ್ನ ಆಧಿಪತ್ಯನ ಅಂದ್ರೆ ರಾಜ್ಯ ಕಾಂಗ್ರೆಸ್ನ ಕೆಪಿಸಿಸಿ ಅಧ್ಯಕ್ಷರನ್ನ ನೇಮಕ ಮಾಡೋದಕ್ಕೆ ಒಂದು ಫಾರ್ಮುಲಾವನ್ನ ಇಟ್ಕೊಂಡಿದೆ ಅನ್ನುವಂತ ಒಂದು ಮಾಹಿತಿ ಸಿಗ್ತಾ ಇರುವಂತದ್ದು. ಅದೇ ರೀತಿ ರಾಜ್ಯ ಸರ್ಕಾರದ ನಾಯಕತ್ವವು ಕೂಡ ಬದಲಾವಣೆ ವಿಚಾರ ಅಂತ ಬಂದಾಗ
ಏನು ಮಾಡಬೇಕು, ಯಾವ ಫಾರ್ಮುಲಾವನ್ನ ಇಟ್ಕೊಂಡ್ರೆ ನಮಗೆ ಹೆಚ್ಚು ಅನುಕೂಲ ಆಗುತ್ತೆ. ಕೇವಲ ಈ ಫಾರ್ಮುಲಾ ಇವತ್ತಿಗಷ್ಟೇ ಅಲ್ಲ, 2028ರ ವಿಧಾನಸಭಾ ಚುನಾವಣೆಗೂ ಕೂಡ ಇದು ವರ್ಕೌಟ್ ಆಗ್ಬೇಕು ಅನ್ನುವಂತ ಒಂದು ಲೆಕ್ಕಾಚಾರದಲ್ಲಿ ರಾಷ್ಟ್ರೀಯ ಮಟ್ಟದ ನಾಯಕರು ಇರುವಂತದ್ದು. ಹೀಗಾಗಿ ನಮಗೆ ಸಿಕ್ಕಿರುವಂತಹ ಒಂದು ಮಾಹಿತಿಯ ಪ್ರಕಾರ ಮಲ್ಲಿಕಾರ್ಜುನ್ ಖರ್ಗೆ, ರಾಹುಲ್ ಗಾಂಧಿ ಹಾಗೂ ಸುರ್ಜೇವಾಲಾ, ವೇಣುಗೋಪಾಲ್ ಅವರು ಕೂತು ಚರ್ಚೆ ಮಾಡಿರುವಂತದ್ದು ಸೆಪ್ಟೆಂಬರ್ ಇಲ್ಲವೇ ಅಕ್ಟೋಬರ್ ಅಲ್ಲಿ ಮಹಾ ಬದಲಾವಣೆ ಅಂತ ಹೇಳಿದ್ರೆ ಮುಖ್ಯಮಂತ್ರಿ ಬದಲಾವಣೆ ಆಗಿದೆ ಆದ್ರೆ, ಉಪಮುಖ್ಯಮಂತ್ರಿ ಆಗಿರುವಂತಹ ಡಿ.ಕೆ. ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಿದ್ದೆ ಆದ್ರೆ ಆ ಸಂದರ್ಭದಲ್ಲಿ ಕೆಪಿಸಿಸಿ ಅಧ್ಯಕ್ಷ ಸ್ಥಾನವನ್ನ ಒಬಿಸಿ ಅವರಿಗೆ ವಹಿಸ್ತಾರೆ ಅಂತ ಹೇಳಿದ್ರೆ, ಅದರಲ್ಲಿ ಸತೀಶ್ ಜಾರಕಿಹೊಳಿ ಅವರಾಗಿರ್ಬೋದು, ಬೇರೆ ಯಾರೇ ಆದ್ರೂ ಕೂಡ ಆ ವರ್ಗಕ್ಕೆ ಸೇರಿದಂತವರು ಕೆಪಿಸಿಸಿ ಅಧ್ಯಕ್ಷರಾಗ್ತಾರೆ. ಅದೇ ರೀತಿ ಹೆಚ್ಚುವರಿ ಡಿಸಿಎಂ ಹುದ್ದೆಗಳು ಸೃಷ್ಟಿ ಆಗುವಂತ ಒಂದು ಸಾಧ್ಯತೆ ಇದೆ ಅಂತ. ಒಂದು ದಲಿತ ಡಿಸಿಎಂ ಆಗ್ಬಹುದು, ದಲಿತ ಸಮುದಾಯಕ್ಕೆ ಸೇರಿದಂತವರು ಒಬ್ರು ಡಿಸಿಎಂ ಆಗಬಹುದು. ಇನ್ನೊಂದು ಲಿಂಗಾಯತ ಸಮುದಾಯ, ರಾಜ್ಯದಲ್ಲಿ ಲಿಂಗಾಯತ ಸಮುದಾಯ 224 ವಿಧಾನಸಭಾ ಕ್ಷೇತ್ರಗಳು ಇರೋದ್ರಿಂದ ಆಗ ಒಕ್ಕಲಿಗ, ದಲಿತ ಮತ್ತೆ ಲಿಂಗಾಯತ ಎಲ್ಲಾ ವರ್ಗಗಳು ಕೂಡ ಅವಕಾಶಗಳು ಕೊಟ್ಟಂತ ಆಗುತ್ತೆ ಅನ್ನುವಂಥದ್ದು ಈ ಫಾರ್ಮುಲಾ ಒಂದು ಕಡೆ ಇದೆ. ಒಂದು ವೇಳೆ ಸೆಪ್ಟೆಂಬರ್ ಅಥವಾ ಅಕ್ಟೋಬರ್ ಅಲ್ಲಿ ಕೇವಲ ಸಂಪುಟ ಪುನರ್ರಚನೆ ಅಷ್ಟೇ ಆಗಿ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಆಗಿ ಮುಂದುವರೆದಿದೆ ಆದ್ರೆ ಡಿಸಿಎಂ ಆಗಿರುವಂತಹ ಡಿ.ಕೆ. ಶಿವಕುಮಾರ್ ಅವರು ಮುಂದುವರಿತಾರೆ. ಹೆಚ್ಚುವರಿ ಮತ್ತೊಂದು ಡಿಸಿಎಂ ಹುದ್ದೆ ಸೃಷ್ಟಿ ಮಾಡುವಂತಹ ಒಂದು ಸಾಧ್ಯತೆಗಳು ದಟ್ಟವಾಗಿದ್ದಾವೆ ಅನ್ನುವಂತ ಒಂದು ಮಾಹಿತಿ ಸಿಗ್ತಾ ಇರುವಂತದ್ದು. ಅದರಲ್ಲಿ ಪ್ರಮುಖವಾಗಿ ಆ ಹೆಚ್ಚುವರಿ ಡಿಸಿಎಂ ಹುದ್ದೆ ಸೃಷ್ಟಿ ಆಗಿದ್ದು ಬಹುತೇಕ ಲಿಂಗಾಯತ ಸಮುದಾಯಕ್ಕೆ ಕೊಡುವಂತಹ ಎಲ್ಲಾ ಸಾಧ್ಯತೆಗಳು ಕೂಡ ಇದಾವೆ. ಅಂದ್ರೆ ಒಂದು ಕಡೆ ಅಹಿಂದ ಮುಖ್ಯಮಂತ್ರಿ ಆಗಿ ಅಹಿಂದ ಸಮುದಾಯದವರು ಮುಖ್ಯಮಂತ್ರಿ ಆಗಿ ಮುಂದುವರಿದಿದೆ ಆದ್ರೆ ಆಗ ಈಗ ಒಕ್ಕಲಿಗ ಸಮುದಾಯದವರು ಈಗಾಗಲೇ ಡಿಸಿಎಂ ಆಗಿದ್ದಾರೆ. ಅದೇ ರೀತಿ ಎಸ್ಟಿ ಸಮುದಾಯಕ್ಕೆ ಸೇರಿದಂತಹ ಸತೀಶ್ ಜಾರಕಿಹೊಳಿ ಅವರು ಕೆಪಿಸಿಸಿ ಅಧ್ಯಕ್ಷರಾಗ್ತಾರೆ. ಹೆಚ್ಚುವರಿ ಡಿಸಿಎಂ ಹುದ್ದೆ ಸೃಷ್ಟಿ ಮಾಡಿದಾಗ ಅದು ಸಹಜವಾಗಿ ಲಿಂಗಾಯತ ಸಮುದಾಯಕ್ಕೆ ಸಿಗುತ್ತೆ. ಈ ರೀತಿಯಾದಂತಹ ಒಂದು ಫಾರ್ಮುಲಾ, ಎರಡು ಫಾರ್ಮುಲಾಗಳನ್ನ ಡಿ.ಕೆ. ಶಿವಕುಮಾರ್ ಮತ್ತೆ ಸಿದ್ದರಾಮಯ್ಯ ಅವರಿಗೆ ಕೂಡ ಈ ಸಂದೇಶ ರಾಷ್ಟ್ರೀಯ ಮಟ್ಟದ ವರಿಷ್ಠರು ಕಳಿಸಿದ್ದಾರೆ ಅನ್ನುವಂತ ಒಂದು ಮಾಹಿತಿ ಸಿಕ್ಕಿರುವಂತದ್ದು. ಒಟ್ಟಾರೆ ಸೆಪ್ಟೆಂಬರ್ ಮತ್ತೆ ಅಕ್ಟೋಬರ್ ಅಲ್ಲಿ ಈ ಎರಡೂ ಫಾರ್ಮುಲಾಗಳಲ್ಲಿ ಒಂದು ಫಾರ್ಮುಲಾ ಜಾರಿ ಆಗೋದ್ರಲ್ಲಿ ಯಾವುದೇ ಡೌಟ್ ಇಲ್ಲ ಅನ್ನುವಂತ ಒಂದು ಮಾಹಿತಿ ರಾಷ್ಟ್ರೀಯ ಮಟ್ಟದ ಕಾಂಗ್ರೆಸ್ ನಾಯಕರಿಂದ ಗ್ಯಾರಂಟಿ ನ್ಯೂಸ್ಗೆ ಸಿಗ್ತಾ ಇರುವಂತದ್ದು. ರಾಮ್, ಓಕೆ, ಥ್ಯಾಂಕ್ ಯು ಮಾರುತಿ ಪಾವಗಡ ತಮ್ಮೆಲ್ಲ ಮಾಹಿತಿಗಾಗಿ.